ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯದುವನ. ಸಮ್ಮರ್ ಶುರುವಾಯಿತು, ಮಕ್ಳಿಗೂ ರಜಾ ಕೊಟ್ಟಾಯಿತು. ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಸೊ ಅದು ಇದು ಏನು ಕೊಡೋದು ಅಂತ ಯೋಚನೆ ಮಾಡುವಾಗ ಈ ಥರ ನಿಪ್ಪಟ್ಟು ಮಾಡಿ ಇಡ್ಬೋದು. ಇದನ್ನು ತುಂಬ ದಿವಸನೂ ಕೂಡ ಇಟ್ಕೋಬೋದು, ಏನೂ ಹಾಳಾಗಲ್ಲ. ಸೊ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಬೇಕ್ರಿ ಸ್ಟೈಲ್ನಲ್ಲಿ ನಿಪ್ಪಟ್ಟನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಿನಿ ನಿಪ್ಪಟ್ಟು. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಚಿಕ್ಕ ಬೌಲ್ ಅಳತೆನಲ್ಲಿ 3 ಬೌಲ್ ಇರುತ್ತೆ. ನಾನು ಯಾವಾಗೂ ಚಿಕ್ಕ ಬೌಲ್ನಲ್ಲೇ ಅಳತೆ ತೊಗೊಳ್ಳೋದು. ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಒಂದು ಅರ್ಧ ಬೌಲ್ ಆಗುವಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆ ತೊಗೊಂಡಿದ್ದೀನಿ. ಇದೆರಡನ್ನೂ ಸಹ ತರಿಯಾಗಿ ಪುಡಿ ಮಾಡಿ ಹಾಕ್ಕೋಬೇಕು. ಆವಾಗಲೇ ಟೇಸ್ಟು ಚೆನ್ನಾಗಿ ಬರೋದು. ಮತ್ತು 1 ಸ್ಪೂನ್ನಷ್ಟು ಉಪ್ಪು ತಗೊಂಡಿದ್ದೀನಿ. ಹಾಗೆ ಒಂದು 2 ಹಸಿಮೆಣಸಿಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಹಸಿ ಕರಿಬೇವು ಸೊಪ್ಪು ಅದನ್ನು ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಎಳ್ಳು, ಅರ್ಧ ಸ್ಪೂನು ಜೀರಿಗೆ, ಒಂದು 1/4 ಸ್ಪೂನಷ್ಟು ಇಂಗು, ನಂತರ ಸ್ವಲ್ಪ ಸೋಡಾ. ಜಾಸ್ತಿ ಸೋಡಾ ಹಾಕೋಂಗಿಲ್ಲ, ಸ್ವಲ್ಪ ಅಷ್ಟೇ ಹಾಕ್ಕೋಬೇಕು. ಸೋಡಾ ಜಾಸ್ತಿ ಹಾಕಿದ್ರೆ ಉಬ್ಬೋಗುತ್ತೆ. ಸೊ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಂದರೆ ತುಂಬ ಬಿಸಿ ಮಾಡಬಾರ್ದು. ಒಂದು ಅರ್ಧ ಬೌಲ್ನಷ್ಟು ಬಿಸಿ ಎಣ್ಣೆ ಇದೆ. ಬಿಸಿನೇ ಮಾಡಿ ಹಾಕ್ಕೋಬೇಕು ಅಂತ ಏನಿಲ್ಲ. ಸ್ವಲ್ಪ ಮೆತ್ತಗೆ ಬರಬೇಕು ಅಂತಂದರೆ ಸ್ವಲ್ಪ ಬಿಸಿ ಮಾಡಲೇಬೇಕಾಗತ್ತೆ. ಇವಾಗ ಬರೀ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದೀವಿ ಅಲ್ವಾ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಮುದ್ದೆ ಆಗಬೇಕು ಹಿಡಿದ್ರೆ. ಆ ಥರ ಅಂದರೆ ಪರ್ಫೆಕ್ಟಾಗಿದೆ ಅಂತ ಅರ್ಥ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ನಾನು ಬಿಸಿನೀರೇನು ಸಹ ತೊಗೊಂಡಿಲ್ಲ, ತಣ್ಣೀರಿನಲ್ಲೇ ಕಲಿಸ್ತಾ ಇದ್ದೀನಿ. ಬೇಕಂದರೆ ಸ್ವಲ್ಪ ಬಿಸಿನೀರು ಯೂಸ್ ಮಾಡ್ಬೋದು. ತುಂಬ ಬಿಸಿದೇನು ಹಾಕೋ ಅವಶ್ಯಕತೆ ಇಲ್ಲ, ಬೆಚ್ಚಗಿದ್ರೆ ಸಾಕು. ಈ ಥರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಗಟ್ಟಿ ಅಂದರೆ ತುಂಬ ಗಟ್ಟಿ ಬರೋ ಹಾಗಿಲ್ಲ, ಅಥವಾ ತುಂಬ ತೆಳುನೂ ಆಗೋ ಹಾಗಿಲ್ಲ. ತುಂಬ ತೆಳು ಆಗೋದ್ರೆ ನಿಪ್ಪಟ್ಟು ಉಬ್ಬಿ ಬರುತ್ತೆ. ಹಂಗಾಗಿ ಒಂದು ಮೀಡಿಯಮ್ನಲ್ಲಿ ಈ ಕಡೆ ಗಟ್ಟಿನೂ ಇರಬಾರ್ದು, ಈ ಕಡೆ ತೆಳುನೂ ಇರಬಾರ್ದು. ಆ ರೀತಿ ನೀಟಾಗಿ ಹೊಂದಿಸ್ಕೋಬೇಕು. ಚೆನ್ನಾಗಿ ನಾದಬೇಕು. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ. ಇಲ್ಲಿ ನೋಡಿ, ಇವಾಗ ಪಾತ್ರೆಗೂ ಅಂಟ್ತಾ ಇಲ್ಲ, ಕೈಗೂ ಸಹ ಅಂಟೋದು ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇಷ್ಟ ಆದರೆ ಸಾಕಾಗುತ್ತೆ. ತುಂಬ ಗಟ್ಟಿಯಾಗೋ ಅವಶ್ಯಕತೆ ಏನೂ ಇಲ್ಲ. ಸೊ ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಪ್ಲಾಸ್ಟಿಕ್ ಪೇಪರ್ನ ತೊಗೋತೀನಿ, ಅಥವಾ ಬಟರ್ ಪೇಪರ್ ಇದ್ದರೆ ನಿಮ್ಮಲ್ಲಿ ಅದನ್ನು ತೊಗೋಬೋದು. ಆ ಪ್ಲಾಸ್ಟಿಕ್ ಪೇಪರ್ಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿಕೊಂಡು ಫಸ್ಟ್ ಕೈನಲ್ಲೇ ತಟ್ಕೋತಾ ಇದ್ದೀನಿ. ಕೈನಲ್ಲಿ ತಟ್ಕೊಂಡು ಆದ ನಂತರ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು. ಲಟ್ಟಣಿಗೆಯಲ್ಲಿ ಏನಕ್ಕೆ ಲಟ್ಟಿಸ್ಕೋತೀವಿ ಅಂತಂದರೆ ಎಲ್ಲ ನಿಪ್ಪಟ್ಟು ಒಂದೇ ಸಮವಾಗಿ ಬರುತ್ತೆ. ಹಾಗಾಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋತಾ ಇದ್ದೀವಿ. ಅಥವಾ ಹಪ್ಪಳದ ಮೆಷಿನಲ್ಲಿ ಸಹ ಒತ್ಕೋಬೋದು. ನಾನಿಲ್ಲಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಈ ಥರದೊಂದು ಸಣ್ಣ ಕ್ಯಾಪ್ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಮಾಡ್ತಾ ಇರೋದು ಮಿನಿ ನಿಪ್ಪಟ್ಟಾಗಿದೆ. ಹಾಗಾಗಿ ಸಣ್ಣದಾಗಿರೋದೊಂದು ಕ್ಯಾಪ್ ತೊಗೊಂಡು ಆ ಕ್ಯಾಪ್ನ ಅಳತೆನಲ್ಲಿ ಎಲ್ಲ ನಿಪ್ಪಟ್ಟುಗಳನ್ನು ಕಟ್ ಮಾಡ್ಕೋತಿದ್ದೀನಿ. ಈ ಥರ ಹಿಟ್ಟು ಮೇಲೆ ನಾವು ಏನು ಲಟ್ಟಿಸ್ಕೊಂಡಿದ್ದೀವಿ ನೋಡಿ, ಆ ಹಿಟ್ಟು ಮೇಲೆ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ಮಿನಿ ನಿಪ್ಪಟ್ಟು ಬೇಯಿಸೋದಕ್ಕೆ ರೆಡಿ ಆಗುತ್ತೆ. ಮತ್ತು ಮೇಯ್ನ್ ಇಂಪಾರ್ಟೆಂಟು, ತುಂಬ ತೆಳುವಾಗಿ ಒತ್ಕೋಬಾರ್ದು. ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಇಷ್ಟು ದಪ್ಪ ಇರಬೇಕು. ಈ ಥರ ಒತ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಎಲ್ಲ ಈಸಿಯಾಗಿ ಬಿಟ್ಟೋಗುತ್ತೆ. ಎಲ್ಲನೂ ಈಸಿಯಾಗಿ ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ಒಂದೇ ಕಡೆ ಇಟ್ಕೊಳ್ಳೋಣ. ಸೊ ನೋಡಿ, ಇವಾಗ ಎಲ್ಲ ಬಿಡಿಸ್ಕೊಂಡಾಗಿದೆ. ನೆಕ್ಸ್ಟು ಅಲ್ಲೇ ಪಕ್ಕದಲ್ಲೇ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಒಂದೊಂದೇ ನಿಪ್ಪಟ್ಟನ್ನ ಎಣ್ಣೆಗೆ ಹಾಕ್ಕೊಳ್ಳೋದು. ಇಲ್ಲಿ ನಿಪ್ಪಟ್ಟನ್ನ ಸ್ವಲ್ಪ ದಪ್ಪ ಒತ್ತಿರೋದ್ರಿಂದ ಜಾಸ್ತಿ ಉರಿ ಇಡೋ ಹಾಗಿಲ್ಲ, ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸೋದ್ರಿಂದ ನಿಪ್ಪಟ್ಟು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಮತ್ತು ನಾವು ಸ್ವಲ್ಪ ಜಾಸ್ತಿ ದಿವಸ ಸ್ಟೋರ್ ಮಾಡಿ ಇಡೋದ್ರಿಂದ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಬೇಕು. ನಿಪ್ಪಟ್ಟನ್ನ ಎಣ್ಣೆಗೆ ಹಾಕಿದ ನಂತರ ಒಂದು 2 ನಿಮಿಷ ಕೈನ ಆಡಿಸ್ಬಾರ್ದು.
ಏಕೆಂದರೆ ನಿಪ್ಪಟ್ಟೆಲ್ಲ ಒಡೆದೋಗುತ್ತೆ. ಹಾಗಾಗಿ ಸ್ವಲ್ಪ ಒಂದು 2 ನಿಮಿಷ ಟೈಮ್ ಹಂಗೆ ಬೇಯೋದಕ್ಕೆ ಬಿಟ್ಟು ಆಮೇಲೆ ಸೌಟಾಡಿಸ್ಬೇಕು. ನೋಡಿ, ದಪ್ಪ ದಪ್ಪ ಗುಳ್ಳೆ ಬರ್ತಿದ್ವಲ್ಲ ಎಣ್ಣೆಯಲ್ಲಿ, ಅದೆಲ್ಲ ಕಮ್ಮಿ ಆಗ್ತಾ ಬಂದಿದೆ. ಈಗ ಆ ಗುಳ್ಳೆಗಳೆಲ್ಲ ಕಮ್ಮಿ ಆಗಿದೆ. ಸೊ ಇಲ್ಲಿ ನೋಡಿ, ಕಲರ್ ಕೂಡ ತುಂಬ ಜಾಸ್ತಿ ಏನು ಕಪ್ಪಾಗಿಲ್ಲ, ಮೀಡಿಯಮ್ ಆಗೇ ಇದೆ. ಈ ಥರ ನಾವು ಇದೇ ಕನ್ಸಿಸ್ಟೆನ್ಸಿಲಿ ಮಾಡೋದ್ರಿಂದ ನಿಪ್ಪಟ್ಟು ಕಪ್ಪು ಬರಲ್ಲ. ಮತ್ತು ಮೇಯ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕು. ಈಗ ಇಷ್ಟು ಬೆಂದಿರೋದು ಸಾಕು. ನೆಕ್ಸ್ಟ್ ಅದೇ ರೀತಿ ನಾನು ನಿಪ್ಪಟ್ಟನ್ನ ಒತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಒಂದು 3-4 ಬ್ಯಾಚ್ನಷ್ಟು ನಾನು ಬೇಯಿಸಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಿ ಅಲ್ವಾ, ಹಾಕಿದ ತಕ್ಷಣ ಗುಳ್ಳೆಗಳು ಎಷ್ಟೊಂದು ಬರುತ್ತೆ. ಬೆಂದಾದಮೇಲೆ ಅಲ್ಲಿರೋ ಗುಳ್ಳೆಗಳೆಲ್ಲ ಕಮ್ಮಿ ಆಗುತ್ತೆ. ಈಗಿದ್ರೇ ಎಣ್ಣೆ ಜಾಸ್ತಿ ಕುಡಿಯಲ್ಲ. ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಹಾಗೆ ಎಣ್ಣೆನೂ ಕೂಡ ಜಾಸ್ತಿ ಕುಡಿಯಲ್ಲ ನಿಪ್ಪಟ್ಟು. ಸೊ ಇವಾಗ ನೋಡಿ, ನಾನು ಎಲ್ಲ ನಿಪ್ಪಟ್ಟನ್ನು ಬೇಯಿಸ್ಕೊಂಡಾಗಿದೆ. ಎಣ್ಣೆನೂ ಜಾಸ್ತಿ ಕೊಡೋದಿಲ್ಲ, ಎಲ್ಲ ಒಂದು ಹದವಾಗಿ ಬೆಂದಿದೆ ಮತ್ತು ಯಾವ ನಿಪ್ಪಟ್ಟು ಉಬ್ಬಿಲ್ಲ. ಸೊ ಇದೇ ರೀತಿ ನೀವು ಸಹ ನಿಪ್ಪಟ್ಟನ್ನ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಾನು ಹೇಗೆ ತೋರಿಸಿದ್ದೀನಿ ಅದೇ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಂಡು ನೀವು ನಿಪ್ಪಟ್ಟನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ, ತುಂಬ ಗಟ್ಟಿನೂ ಬರಲ್ಲ, ಮೀಡಿಯಮ್ ಆಗಿ ಬೆಂದಿರುತ್ತೆ. ಬಾಯಲ್ಲೇ ಇಟ್ಟರೆ ಕರಗೋ ಥರ ಇರುತ್ತೆ. ನಮಗೆ ಈ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ನಿಪ್ಪಟ್ಟು, ಅದೇ ಥರ ಆಗುತ್ತೆ, ಸೇಮ್ ಟೇಸ್ಟಲ್ಲಿ ಬರುತ್ತೆ. ನೀವು ಸಹ ಈ ಸಮ್ಮರ್ನಲ್ಲಿ ಮಕ್ಕಳಿಗೆ ಅಂಥೇಳಿ ಈ ಥರ ಮಿನಿ ನಿಪ್ಪಟ್ಟನ್ನ ಮಾಡಿಕೊಟ್ರೆ ಮಕ್ಕಳು ಸಹ ಖುಷಿಪಟ್ಟು ತಿಂತಾರೆ. ಸೊ ಈಗ ರೆಸಿಪಿ ಹೇಗೆ ಅಂತ ನೋಡಿದ್ರಲ್ಲ, ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.